ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಅನ್ನ ದೆವ್ವಕ್ಕೆ ಹೋಲಿಸಿದ್ದಾರೆ. ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಆರ್ಎಸ್ಎಸ್ ಅನ್ನ ದೆವ್ವಕ್ಕೆ ಹೋಲಿಕೆ ಮಾಡಿದ್ರು. ಹೀಗಾಗಿ ಆರ್ಎಸ್ಎಸ್ ಅನ್ನ ಏನಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಸಂಘದ ವಿರುದ್ಧ ಅನೇಕ ಸಂದರ್ಭಗಳಲ್ಲಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಆಗ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ ನಿಂತಿದ್ದು BK ಹರಿಪ್ರಸಾದ್ ಅವರು ಮಾತ್ರ. ಇದೀಗ ಆರ್ಎಸ್ಎಸ್ ಅನ್ನ ನೋಂದಣಿ ಮಾಡಿಸ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಮತ್ತೊಮ್ಮೆ ಸಂಘ ಪರಿವಾರದ ಆಕ್ರೋಶಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಗುರಿಯಾಗಿದ್ದಾರೆ. ಇನ್ನು ಮತ್ತೆ ಆರ್ಎಸ್ಎಸ್ ವಿರುದ್ಧ ಮುಗಿಬಿದ್ದಿರೋದ್ರಿಂದಾಗಿ ಆರ್ಎಸ್ಎಸ್ ಅನ್ನ ಏನಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಮಾತನಾಡುವಂತಹ ಸಂದರ್ಭದಲ್ಲಿ ಆರ್ಎಸ್ಎಸ್ಸು ದೆವ್ವ, BJP ಅದರ ನೆರಳು, ನಾವು ನೆರಳಿನ ಜೊತೆಗೆ ಗುದ್ದಾಡ್ತಾ ಇದ್ದೀವಿ. ಆದರೆ ದೆವ್ವದ ಜೊತೆಗೆ ನಾವು ಗುದ್ದಾಡಿದ್ರೆ ಆಗ BJP ಹೇಳ ಹೆಸರಿಲ್ಲದಂತಾಗುತ್ತೆ. ಯಾವ ರೀತಿ JDS ಹೇಳ ಹೆಸರಿಲ್ಲದಂತಾಯಿತು ಹಾಗೆ BJP ಕೂಡ ಆಗುತ್ತೆ. ಹೀಗಾಗಿ ನಾವು ಗುದ್ದಾಡಬೇಕಾಗಿರೋದು ದೆವ್ವದ ಜೊತೆಗೆ, ಅಂದರೆ RSS ಜೊತೆಗೆ ನಾವು ಗುದ್ದಾಡಬೇಕು. ಹೀಗೆ ಮಾಡಿದ್ದೇ ಆದರೆ ಆಗ BJP ತನ್ನಿಂದ ತಾನೇ ಇಲ್ಲವಾಗಿ ಹೋಗುತ್ತೆ. ಹೀಗಾಗಿ ನಾವು ನಮ್ಮ ಹೋರಾಟದ ರೂಪುರೇಷೆ ಏನಿದೆ ಅದನ್ನು ಬದಲಾಯಿಸ್ಕೊಳ್ಬೇಕು. BJP ವಿರುದ್ಧ ಹೋರಾಟ ಮಾಡೋದರ ಬದಲು ನಾವು RSS ವಿರುದ್ಧ ಹೋರಾಟ ಮಾಡಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದರ ಜೊತೆಗೆ 100 ವರ್ಷ ಆಯಿತು ಸಂಘ ಸ್ಥಾಪನೆಯಾಗಿ, ಆದರೂ ಕೂಡ ಈವರೆಗೂ ಕೂಡ RSS ಅನ್ನು ರಿಜಿಸ್ಟ್ರೇಷನ್ನೇ ಮಾಡಿಸಿಲ್ಲ. SDPIನಂತಹ ಸಂಘಟನೆಗಳು ಒಂದೇ, RSS ಒಂದೇ. ಇದನ್ನು ನೋಂದಣಿ ಮಾಡಿಸಿಯೇ ತೀರಿಸ್ತೀವಿ ಅಂತ RSS ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳನ್ನು ಕೇಳಿದಾಗ ಎಲ್ಲೋ ಒಂದೆಡೆ RSS ವಿರುದ್ಧ ಮತ್ತೆ ಮುಗಿಬೀಳ್ತಾ ಇದ್ದಾರೆ. ಹೀಗಾಗಿ RSS ಅನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, RSS ವಿರುದ್ಧ ವೈಚಾರಿಕ ಹೋರಾಟಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ ಪ್ರಿಯಾಂಕ್ ಖರ್ಗೆ ಅವರು? ರಾಜಕೀಯವಾಗಿ ಏನು ಪರಿಣಾಮ ಬೀರಬಹುದು ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ, ಸಂಘ ಪರಿವಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಪದೇ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಕೂಡ RSS ವಿರುದ್ಧವಾಗಿ ಅವರು ಮುಗಿಬಿದ್ದಿದ್ರು. ಸಂಘ ಪರಿವಾರ ರಿಜಿಸ್ಟರ್ ಅನ್ನ ಮಾಡಿಸಿಲ್ಲ, 100 ವರ್ಷಗಳನ್ನ ಪೂರೈಸಿದೆ, ಇಲ್ಲಿಯವರೆಗೆ ಯಾವುದೇ ಸಂಸ್ಥೆಗಳಾಗ್ಲಿ ರಿಜಿಸ್ಟರ್ ಅನ್ನ ಮಾಡಿಸ್ಬೇಕಾಗತ್ತೆ. ಆದ್ರೆ RSS ಇವತ್ತಿಗೂ ಕೂಡ ರಿಜಿಸ್ಟರ್ ಅನ್ನ ಮಾಡಿಸದೆ ಫಾರಿನ್ ಫಂಡ್ ಅನ್ನ ಪಡ್ಕೊಳ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಜೊತೆಗೆ ಆಗ ಕಾಂಗ್ರೆಸ್ ನಾಯಕರು ಕೂಡ ಅವರ ಪರವಾಗಿ ನಿಲ್ಲಿಲ್ಲ. ಏನು ಕಲಬುರಗಿಯಲ್ಲಿ ಪಥಸಂಚಲನವನ್ನ ಮಾಡುವ ವಿಚಾರದಲ್ಲಿ ಅವರು RSS ವಿರುದ್ಧವಾಗಿ ತಿರುಗಿ ಬಿದ್ದಿದ್ರು ಅವರ ಸ್ವಕ್ಷೇತ್ರದಲ್ಲಿ. ಸೊ ಹಾಗಾಗಿ ಆಗಿನಿಂದಲೂ ಕೂಡ RSS ವಿರುದ್ಧವಾಗಿ ಸಾಕಷ್ಟು ಆಕ್ರೋಶಗಳನ್ನ ಹೊರಹಾಕ್ತಾನೆ ಇದ್ದಾರೆ. ಇದೀಗ ಮತ್ತೆ ನಿನ್ನೆ ಪತ್ರಕರ್ತ ಇರ್ಷಾದ್ ಉಪ್ಪಿನಂಗಡಿ ಅವರ ಕರಾವಳಿ ಕಣ್ಣೀರು ಅನ್ನುವಂತಹ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲೂ ಕೂಡ ಮತ್ತೆ RSS ವಿರುದ್ಧ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಇರೋದಿಲ್ಲ, ಯಾವುದೇ ಸಂಸ್ಥೆಗಳಾದ್ರೂ ಕೂಡ ಅದು ರಿಜಿಸ್ಟರ್ ಮಾಡಿಸ್ಲೇಬೇಕಾಗದೆ, SDPI ಆಗಿರ್ಲಿ ಅಥವಾ RSS ಆಗಿರ್ಲಿ. ಹಾಗಾಗಿ ಈಗ RSS ಕೂಡ ರಿಜಿಸ್ಟರ್ ಮಾಡಿಸ್ಲೇಬೇಕು, ಆ ಬಗ್ಗೆ ನಾವು ಹೋರಾಟವನ್ನ ನಾನು ಮುಂದುವರಿಸ್ತೇನೆ, ಬಿಡೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡುವ ಮೂಲಕ ಮತ್ತೊಮ್ಮೆ RSS ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಯಾಕೆಂದ್ರೆ ಇವತ್ತು ಬಹುದೊಡ್ಡ ಸಂಸ್ಥೆಯಾಗಿ ಸಂಘವಾಗಿ ಬೆಳೆದಿದೆ RSS. ಇಡೀ ದೇಶದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಇವತ್ತು ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಒಂದು ಉತ್ತಮ ಬೆಂಬಲ ಸಿಕ್ಕಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಕೂಡ ಸಂಘ ಪರಿವಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಥವಾ ಸಂಘ ಪರಿವಾರದ ಸಿದ್ಧಾಂತಗಳ ವಿರುದ್ಧವಾಗಿ ಅವರು ವೈಚಾರಿಕ ಭಿನ್ನಮತವನ್ನ ಹೊಂದಿದಾರ, ಹಾಗಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಈಗ ಮತ್ತೊಮ್ಮೆ ಸಂಘ ಪರಿವಾರದ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ ಹಿಂದೆ ಕೂಡ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಸಂಘ ಪರಿವಾರ ತಿರುಗಿ ಬಿದ್ದಿತ್ತು. ಆಗ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಅವರ ಪರವಾಗಿ ಬರಲಿಲ್ಲ. ಯಾಕೆಂದ್ರೆ ಕೇವಲ ಹರಿಪ್ರಸಾದ್ ಅಷ್ಟೇ ಆಗ ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತಿದ್ರು.
ಸಂಘ ಪರಿವಾರದ ಸಿದ್ಧಾಂತಗಳನ್ನ ಇವತ್ತಿಗೂ ಕೂಡ ವಿರೋಧಿಸ್ತಾ ಇರುವವರಲ್ಲಿ ಸಿಎಂ ಸಿದ್ದರಾಮಯ್ಯ, ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಹಾಗೆ ರಾಹುಲ್ ಗಾಂಧಿ, ಹರಿಪ್ರಸಾದ್ ಇವರು ಪ್ರಮುಖರು. ಉಳಿದವರು ಸಂಘ ಪರಿವಾರದ ಬಗ್ಗೆ ಬಹಳ ಸಾಫ್ಟ್ ಕಾರ್ನರ್ ಅನ್ನು ಕೂಡ ಹೊಂದಿದ್ದಾರೆ. ಯಾಕಂದ್ರೆ ಸಂಘ ಉತ್ತಮವಾದಂತ ಕೆಲಸ ಮಾಡ್ತಾ ಇದೆ, ಸಂಘಟನೆಯನ್ನ ಮಾಡ್ತಾ ಇದೆ ಅನ್ನುವಂತ ಕಾರಣಕ್ಕೆ ಮೃದು ಧೋರಣೆಯನ್ನ ತಾಳಿದ್ದಾರೆ. ಆದ್ರೆ ಈ ನಾಯಕರು ಮಾತ್ರ ತೀವ್ರವಾಗಿ ಅದನ್ನ ವಿರೋಧಿಸ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅಂತೂ ಕೂಡ ಅದನ್ನ ಸೈದ್ಧಾಂತಿಕವಾಗಿ ನಾವು ಹೋರಾಟದ ಮೂಲಕ ಮುಂದೆ ಮತ್ತಷ್ಟು ಹೋರಾಟಗಳನ್ನ ರೂಪಿಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ